ಸ್ನೇಹಿತರೆಲ್ಲರೂ ನಮಸ್ಕಾರ. ಸೊ ಇವತ್ತು ಮಂಡೇ ಮುಗೀತು. ಸೊ ನಾಳೆ ನಿಫ್ಟಿ ಅನಾಲಿಸಿಸ್ ಮಾಡೋಣ. ನಾಳೆ ಡೇಟ್ 2. ಸೊ ಯಾವ ಥರ ಮೂಮೆಂಟ್ ಕೊಡುತ್ತೆ ನೋಡೋಣ. ನಾವು ಸದ್ಯ 1 ಡೇ ಟೈಮ್ ಫ್ರೇಮಲ್ಲಿ ಇದ್ದೀವಿ. ನಿಫ್ಟಿ ಇದು. ಸೊ ನಿಫ್ಟಿ ಸದ್ಯಕ್ಕೆ 21,741 ಅಂಕಿ ಅಂಶಕ್ಕೆ ಟ್ರೇಡ್ ಮಾಡ್ತಾ ಇದೆ. ಸ್ಟಾಪ್ ಆಗಿದೆ. ನಾಳೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಸೊ 1 ಡೇ ಟೈಮ್ ಫ್ರೇಮಲ್ಲಿ ನಿಫ್ಟಿ ಈ ಥರ ಕಾಣಿಸುತ್ತೆ. ಸೊ ಇದು ನಮ್ಮದು ಇಲ್ಲಿಂದ ಈ ಟಾಪಿಂದ ಈ ಲೋವರೆಗೂ 50% ರಿಟ್ರೇಸ್ಮೆಂಟು ಈ ಲೈನು. ಸೊ 4 ಅವರಲ್ಲಿ ಮಾರ್ಕೆಟು ನಮ್ಮದು ನಿಫ್ಟಿ ಈ ಥರ ಕಾಣಿಸುತ್ತೆ. ಸೊ 1 ಅವರಲ್ಲಿ ಮಾರ್ಕೆಟು ಫಸ್ಟ್ ಆಫ್ ಆಲ್ ಹೆವಿ ಅಪ್ ಟ್ರೆಂಡ್ ಇದೆ, ಸ್ಟ್ರಾಂಗ್ ಬುಲ್ಲಿಶ್ ಮಾರ್ಕೆಟ್ ಇದೆ. ಸೊ ಇಲ್ಲಿಂದ 1 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರೀನ್ ಕಲರು 1 ಅವರ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದು. ಸೊ ಮಾರ್ಕೆಟು ಇಲ್ಲಿವರೆಗೂ ಬಂದು ಮತ್ತೆ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ 15 ಮಿನಿಟ್ಸ್ಗೆ ನಾವು ಡೈರೆಕ್ಟಾಗಿ ಜಂಪ್ ಆಗೋಣ. 15 ಮಿನಿಟ್ಸಲ್ಲಿ ಯಾವ ಥರ ಕಾಣಿಸ್ತಾ ಇದೆ ನೋಡೋಣ. ಸೊ 15 ಮಿನಿಟ್ಸಲ್ಲಿ ನೀವು ನೋಡ್ತಾ ಇರ್ಬೋದು 15 ಮಿನಿಟ್ಸಲ್ಲಿ ನಮ್ಮದು ಮಾರ್ಕೆಟ್ ಏನು ಮಾಡಿದೆ, ಇದು ನಮ್ಮದು ಹೈಯರ್ ಹೈ ಪಾಯಿಂಟು, ಇದು ಹೈಯರ್ ಲೋ. ಸೊ ನಮ್ಮದು ಇದು ಇಂಡ್ಯೂಸ್ಮೆಂಟ್ ಆಗಿದೆ. ಸೊ ಈ ಸರ್ಕಲ್ ನಮ್ಮದು ಹೈಯರ್ ಹೈ ತೋರಿಸುತ್ತೆ, ಕೆಳಗಡೆದು ಹೈಯರ್ ಲೋ ತೋರಿಸುತ್ತೆ. ಸೊ ಹೈಯರ್ ಲೋ ಹೆಂಗೆ ಕನ್ಫರ್ಮ್ ಆಯಿತು ಅಂದರೆ ನಮ್ಮದು ಇಲ್ಲಿ ಒಂದು ಚಿಕ್ಕ ಲೈನ್ ತೋರಿಸ್ತೀನಿ. ಇದು ನಮ್ಮದು ಇಂಡ್ಯೂಸ್ಮೆಂಟ್ ಎಕ್ಸಾಕ್ಟ್ಲಿ ಇದು ನಮ್ಮದು ಐಡಿಯಮ್ ಆಗುತ್ತೆ. ಇಂಡ್ಯೂಸ್ಮೆಂಟ್ ಆದ ತಕ್ಷಣ ನಮ್ಮದು ಏನಾಗುತ್ತೆ, ಹೈಯರ್ ಹೈ ಕನ್ಫರ್ಮ್ ಆಗುತ್ತೆ. ಹೈಯರ್ ಹೈ ಕನ್ಫರ್ಮ್ ಆದ ತಕ್ಷಣ ಮಾರ್ಕೆಟ್ ಮತ್ತೆ ಏನು ಮಾಡುತ್ತೆ, ಈ ಹೈಯರ್ ಲೋ ಕನ್ಫರ್ಮ್ ಆಗಲ್ಲ. ಹೈಯರ್ ಲೋ ಯಾವ ಥರ ಕನ್ಫರ್ಮ್ ಆಗುತ್ತೆ ಅಂದರೆ ಮಾರ್ಕೆಟು ಯಾವಾಗ ಈ ಹೈಯರ್ ಹೈನ ಮಾರ್ಕೆಟು ಬ್ರೇಕ್ ಆಗುತ್ತೋ ಆವಾಗ ಈ ಹೈಯರ್ ಲೋ ಪಾಯಿಂಟು ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿದೆ, BOS ಆಗಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲಿ ತೋರಿಸಿದೆ ನೋಡಿ, BOS ಅಂತ. ಸೊ ಇಲ್ಲಿ ನಮ್ಮದು ಹೈಯರ್ ಲೋ ಕನ್ಫರ್ಮ್ ಆಗಿದೆ, ಹೆವಿ ಸ್ಟ್ರಾಂಗ್ ಅಪ್ ಟ್ರೆಂಡಲ್ಲಿ ಇದ್ದೀವಿ. ಸೊ 15 ಮಿನಿಟ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿದೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಮಾರ್ಕೆಟು ಇಲ್ಲಿವರೆಗೂ ಫೇರ್ ವ್ಯಾಲ್ಯೂ ಗ್ಯಾಪಿಂದ ಮಾರ್ಕೆಟು ಒಂದು ಅಪ್ಸೈಡ್ ಮೂಮೆಂಟ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದನ್ನು ನಾನು ಬಾಕ್ಸಲ್ಲಿ ಡ್ರಾ ಮಾಡ್ತೀನಿ. ಸೊ ರೆಕ್ಟ್ಯಾಂಗಲ್ ತಗೊಳ್ಳೋಣ. ರೆಕ್ಟ್ಯಾಂಗಲ್ ತಗೊಂಡು ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ, ಅಂದರೆ ನಮಗೆ ಅರ್ಥ ಆಗೋಕ್ಕೆ ಈಸಿ ಆಗುತ್ತೆ. ಇದು ನಮ್ಮದು ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ, ಇನ್ಕ್ಲೂಡಿಂಗ್ ಆರ್ಡರ್ ಬ್ಲಾಕ್ ಮತ್ತು ಫೇರ್ ವ್ಯಾಲ್ಯೂ ಗ್ಯಾಪ್ನ ನಾನು ಡ್ರಾ ಮಾಡ್ತೀನಿ. ಯಾಕೆಂದರೆ ಮಾರ್ಕೆಟ್ ಇಲ್ಲಿವರೆಗೂ ಇದ್ರ ಒಳಗಡೆ ಬಂದು ಮಾರ್ಕೆಟು ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ 5 ಮಿನಿಟ್ಸಲ್ಲಿ ಮಾರ್ಕೆಟ್ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಸೊ 5 ಮಿನಿಟ್ಸಲ್ಲಿ ಮಾರ್ಕೆಟು ಇದೆಲ್ಲ ರೆಡ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಸೊ 15 ಮಿನಿಟ್ಸಲ್ಲಿ ನಾನು ಮೇನ್ ಇಂಪಾರ್ಟೆಂಟ್ ಝೋನ್ ಫೇರ್ ವ್ಯಾಲ್ಯೂ ಗ್ಯಾಪ್ನ ಡ್ರಾ ಮಾಡಿದ್ದೀನಿ. ಮಾರ್ಕೆಟು BOS ಕೊಡ್ತು 5 ಮಿನಿಟ್ಸಲ್ಲಿ. BOS ಇಲ್ಲಿ ಮಾರ್ಕೆಟು ಯಾಕೋ ಸೈಡ್ ವೇಸ್ ಮಾಡಿ ಮೇಲ್ಗಡೆ ಹೋಗಿ ಕೆಳಗಡೆ ಡಂಪ್ ಮಾಡಿದ್ರು. ಇಲ್ಲಿ ಹೆವಿ ಸೆಲ್ಲರ್ಸು ಅವೈಲೇಬಲ್ ಇದ್ದರು, ಮಾರ್ಕೆಟ್ ಡಂಪ್ ಆಯಿತು ಬಟ್ ಮಾರ್ಕೆಟು ಇನ್ನೂ ಆರ್ಡರ್ ಬ್ಲಾಕಲ್ಲಿ, ಈ ಗ್ರೀನ್ ಕಲರ್ದು ಆರ್ಡರ್ ಬ್ಲಾಕು ಇದು ನಮ್ಮದು ಆರ್ಡರ್ ಬ್ಲಾಕು ಗ್ರೀನ್ ಕಲರ್ದು. ಸೊ ಮಾರ್ಕೆಟು ಇದನ್ನು ಮೇಜರ್ ಈ ಲೋನ ಬ್ರೇಕ್ ಆಗಿ ಹೋದರೆ ಮಾರ್ಕೆಟು ಈ ಬಾಕ್ಸ್ ಒಳಗಡೆಯಿಂದ ಒಂದು ಬೈ ಸಿಗುತ್ತೆ ನಮಗೆ. ಬೈ ಪಾಯಿಂಟ್ ಇಲ್ಲಿಂದ ಈ ಬಾಕ್ಸ್ ಒಳಗಡೆಯಿಂದ ನೋಡೋಕ್ಕೆ ಸಿಗುತ್ತೆ. ಬಟ್ ನಾಳೆ ಇದು ಬ್ರೇಕ್ ಮಾಡಲಿಲ್ಲ ಅಂದರೆ ಈ ಪಾಯಿಂಟು ನಾಳೆ ಮೇಜರ್ ಈ ಪಾಯಿಂಟು ಒಂದು ಲೈನ್ ಡ್ರಾ ಮಾಡ್ತೀನಿ. ಮೇಜರ್ ಇದು ಬ್ರೇಕ್ ಆಗಲಿಲ್ಲ ಅಂದರೆ ಸ್ನೇಹಿತರೆ ಮಾರ್ಕೆಟು ಇಲ್ಲಿಂದಾನೇ ಅಪ್ ಟ್ರೆಂಡ್ ಒಂದು ಮತ್ತು ಮೇಲ್ಗಡೆ ಹೋಗೋಕ್ಕೆ
ಹೋಗೋ ಒಂದು ಚಾನ್ಸಸ್ಸು ನಮಗೆ ಸಿಗುತ್ತೆ ಇಲ್ಲಿಂದ ಇಲ್ಲಿವರೆಗೂ. ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಸಿಗುತ್ತೆ. ಸಪೋಸ್ ಮಾರ್ಕೆಟು ಇದನ್ನ ಬ್ರೇಕ್ ಮಾಡಿದ್ರೆ ಕೆಳಗಡೆ ಬಂದರೆ ಮಾರ್ಕೆಟು ಈ ರೇಂಜಿಂದ ಗ್ಯಾಪ್ ಡೌನ್ ಆಗಿ ಕೆಳಗಡೆ ಬಂದರೆ ಮಾರ್ಕೆಟು ಈ ರೇಂಜಿಂದ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾನೆ ಸ್ನೇಹಿತರೆ. ಸೊ ಇದು ನಮ್ಮದು ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಈ ಸ್ವಿಂಗ್ ಇದೇನು ಝೋನ್ ಇದೆ, ಒಂದು ಬಾಕ್ಸ್ ಹಾಕಿ ತೋರಿಸ್ತೀನಿ, ಈ ಲೈನ್ ಬೇಡ. ಮೇನ್ ನಮ್ಮದು ಏನಿದೆ ಈ ಮೇಜರ್ನ ಟೋಟಲ್ ಈ ಸ್ವಿಂಗ್ ಬ್ರೇಕ್ ಆದರೆ ಮಾರ್ಕೆಟು ಈ ಮೇಜರ್ ಇದು ಬ್ರೇಕ್ ಆದರೆ ಮಾರ್ಕೆಟು ಇಲ್ಲಿವರೆಗೂ ಮತ್ತೆ ಕೆಳಗಡೆ ಒಂದು ಮೊಮೆಂಟ್ ನೋಡೋಕ್ಕೆ ನಮಗೆ ಸಿಗುತ್ತೆ. ಇದು 21,680 ರೇಂಜಲ್ಲಿ ಇದೆ ಈ ಬಾಕ್ಸು, ನೋಡ್ತಾ ಇರ್ಬೋದು ನೀವು. ಈ ರೇಂಜ್ ಬ್ರೇಕ್ ಆದರೆ ಇಲ್ಲಿಂದ ಒಂದು ಕೆಳಗಡೆ ಮೊಮೆಂಟ್ ನೋಡೋಕ್ಕೆ ಸಿಗುತ್ತೆ. ಬಟ್ ಇದನ್ನ ಬ್ರೇಕ್ ಆಗಲಿಲ್ಲ ಅಂದರೆ ಇಲ್ಲಿಂದ ಮತ್ತೆ ನಮಗೆ ಒಂದು ಅಪ್ ಟ್ರೆಂಡ್ ಮೇಲ್ಗಡೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ಮಾರ್ಕೆಟು 15 ಮಿನಿಟ್ಸಲ್ಲಿ ನಾವು ಯಾವತ್ತೂ ಅನಾಲಿಸಿಸ್ ದೊಡ್ಡ ಟೈಮ್ ಫ್ರೇಮಲ್ಲಿ ಮಾಡಬೇಕು, ಯಾಕಂದರೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮಾರ್ಕೆಟು ಸೈಡ್ ವೇಸ್ ಮಾಡಿದೆ ಮತ್ತು ಮೇಲ್ಗಡೆ ಪಂಪ್ ಮಾಡಿ ಮತ್ತೆ ಡೈರೆಕ್ಟಾಗಿ ಡಂಪ್ ಮಾಡಿದ್ದಾರೆ. ಇದು ನಮ್ಮ ಫೇರ್ ವ್ಯಾಲ್ಯೂ ಗ್ಯಾಪ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಇದೇನಾದರೂ ಬ್ರೇಕ್ ಆದರೆ ಮಾರ್ಕೆಟು ಮತ್ತೆ ಈ ಬಾಕ್ಸ್ ಇಂದ ಮಾರ್ಕೆಟು ಬ್ರೇಕ್ ಆದರೆ ಮತ್ತೆ ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ಸು ತುಂಬ ಇದೆ ಸ್ನೇಹಿತರೆ. ಸೊ 15 ಮಿನಿಟ್ಸಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ಮಾರ್ಕೆಟು ಒಂದು ಅಪ್ಸೈಡ್, ಈ ಬಾಕ್ಸ್ ಒಳಗಡೆಯಿಂದ ಅಪ್ಸೈಡ್ ಮೂಮೆಂಟ್ ಕೊಡೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಸಪೋಸ್ ಇದು ಬ್ರೇಕ್ ಆದರೆ ಈ ಮೇನ್ ಸ್ವಿಂಗ್ವರೆಗೂ ಬಂದು ಮಾರ್ಕೆಟು ಅಪ್ ಟ್ರೆಂಡ್ ಕೊಡುತ್ತೆ, ಇಲ್ಲಿಂದ ಅಪ್ ಟ್ರೆಂಡ್ ಕೊಡ್ಬೋದು. ಸಪೋಸ್ ಇದು ಬ್ರೇಕ್ ಆದರೆ ಮಾರ್ಕೆಟು ಕೆಳಗಡೆ ಹೋಗೋಕ್ಕೆ ಇಷ್ಟಪಡ್ತಾ ಇದೆ. ಬಟ್ ಸದ್ಯಕ್ಕೆ ನಾಳೆ ಈ ಬಾಕ್ಸ್ ಒಳಗಡೆ ಬಂದರೆ ಇಲ್ಲಿಂದ ಒಂದು ಅಪ್ ಟ್ರೆಂಡ್ ನೋಡೋಕೆ ನಮಗೆ ಸಿಗುತ್ತೆ. ಬಟ್ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋದರೆ ಮಾರ್ಕೆಟು, ಯಾಕಂದರೆ ಮಾರ್ಕೆಟು ಹೆವಿ ಬುಲ್ಲಿಶ್ ಇದೆ, ಅಪ್ ಟ್ರೆಂಡ್ ಇದೆ. ಸೊ ಮೇಲ್ಗಡೆನೆ ಹೋಗೋಕೆ ನೋಡ್ತಾ ಇದೆ, ಅದು ಜಾಸ್ತಿ ಮೇಲ್ಗಡೆನೆ ಹೋಗೋಕೆ ಟ್ರೈ ಮಾಡುತ್ತೆ, ಸೆಲ್ ಕಡಿಮೆ ಬರುತ್ತೆ. ಸೊ ಹೆವಿ ಸೆಲ್ಲರ್ಸ್ ಇದ್ದರೆ ಮಾರ್ಕೆಟು ಬ್ರೇಕ್ ಮಾಡಿ ಎಲ್ಲನೂ ಹೋಗ್ಬಿಡುತ್ತೆ. ಸೊ ಹೆವಿ ಸೆಲ್ಲರ್ಸು ಈ ಥರ ಇರಬೇಕು ನೋಡಿ ಹೇಗೆ ಡಂಪ್ ಮಾಡಿದ್ದಾರೆ. ಸೊ ಮಾರ್ಕೆಟು ನಾಳೆ ಏನು ಮಾಡಬಹುದು, ಸೊ ಸಪೋಸ್ ಇದನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಕೆಳಗಡೆ ಹೋಗುತ್ತೆ. ಇದನ್ನ ಬ್ರೇಕ್ ಮಾಡಲಿಲ್ಲ, ಮಾರ್ಕೆಟ್ ಈ ರೇಂಜಲ್ಲಿ ಇತ್ತು ಅಂದರೆ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿಂದ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಟಚ್ ಮಾಡಿ ಮಾರ್ಕೆಟು ಇಲ್ಲಿಂದ ಒಂದು ಡೌನ್ ಕೆಳಗಡೆ ಹೋಗೋ ಪಾಸಿಬಿಲಿಟಿ ನೋಡೋಕ್ಕೆ ಸಿಗಬಹುದು. ಸೊ ಇಲ್ಲ ಅಂದರೆ ಗ್ಯಾಪ್ ಡೌನ್ ಡೈರೆಕ್ಟ್ ಆದರೆ ಮಾರ್ಕೆಟು ಈ ರೇಂಜ್ ಒಳಗಡೆಯಿಂದ ಮಾರ್ಕೆಟು ಮೇಲ್ಗಡೆ ಹೋಗ್ತಾನೆ. ಸೊ ಇಲ್ಲಿಂದ ಈ ಒಂದು ಸೆಂಟರ್ ಲೈನ್ ತೊಗೊಳ್ಳೋಣ ನಾವು, ಅಂದರೆ ಕರೆಕ್ಟಾಗಿ ಸೆಂಟರ್ ಲೈನಿಂದ ಆಲ್ಮೋಸ್ಟ್ ಆರ್ಡರ್ ಬ್ಲಾಕ್ ಪ್ಲಸ್ ನಾನು ಫೇರ್ ವ್ಯಾಲ್ಯೂ ಗ್ಯಾಪ್ ಈ ಎಂಡ್ವರೆಗೂ ಬರಬಹುದು, ಯಾಕೆಂದರೆ ಆರ್ಡರ್ ಬ್ಲಾಕ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಮಾರ್ಕೆಟು ಇಲ್ಲಿ ಬಂದು ಒಂದು ಅಪ್ಸೈಡ್, ಇಲ್ಲಿ ಬಂದರೆ ಅಪ್ಸೈಡ್ ಇಲ್ಲಿಂದ ಒಂದು ಮೂಮೆಂಟ್ ಕೊಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸಪೋಸ್ ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಮತ್ತೆ ಕೆಳಗಡೆ ಹೋಗೋಕ್ಕೆ ಇಷ್ಟಪಡ್ತಾನೆ ಅಂತ ಅರ್ಥ ಸ್ನೇಹಿತರೆ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು.